ಇರಾನ್ ಮೇಲಿನ ದಾಳಿಗೆ ಭಾರೀ ಪ್ರತಿದಾಳಿಯನ್ನು ಮಾಡಲಾಗಿದೆ. ಇಸ್ರೇಲ್ ಮೇಲೆ ಇರಾನ್ ಭೀಕರ ದಾಳಿಯನ್ನು ಮಾಡಿದೆ. ಸೆಂಟ್ರಲ್ ಇಸ್ರೇಲ್ ಮೇಲೆ ಕ್ಷಿಪಣಿ ಅಟ್ಯಾಕ್ ನಡೆದಿದೆ. ಕ್ಷಿಪಣಿ ದಾಳಿಯಿಂದ ಹೊತ್ತಿ ಉರಿಯುತ್ತಾ ಇದೆ ಕಟ್ಟಡ. ಕೆಲ ಗಂಟೆಗಳ ಮುನ್ನ ನಡೆದಿರೋ ಡೆಡ್ಲಿ ಅಟ್ಯಾಕ್ ಇದು. ಇರಾನ್ ಮೇಲಿನ ದಾಳಿಗೆ ಭಾರೀ ಪ್ರತಿದಾಳಿ ನಡೆದಿದೆ. ಇಸ್ರೇಲ್ ಮೇಲೆ ಇರಾನ್ ಭೀಕರ ದಾಳಿಯನ್ನು ಮಾಡಿರೋದು. ಸೆಂಟ್ರಲ್ ಇಸ್ರೇಲ್ ಮೇಲೆ ಕ್ಷಿಪಣಿ ಅಟ್ಯಾಕ್ ಮಾಡಲಾಗಿದೆ. ಕ್ಷಿಪಣಿ ದಾಳಿಯಿಂದ ಹೊತ್ತಿ ಉರಿಯುತ್ತಾ ಇದೆ ಕಟ್ಟಡ. ಇರಾನ್ ಮತ್ತು ಅಮೆರಿಕ ಹಾಗೂ ಇಸ್ರೇಲ್ ನಡುವಿನ ಯುದ್ಧ 14ನೇ ದಿನವೂ ಸಹ ಮುಂದುವರೆದಿದೆ. ಮಧ್ಯಪ್ರಾಚ್ಯ ಮತ್ತು ಕೊಲ್ಲಿ ರಾಷ್ಟ್ರಗಳಲ್ಲಿ ಉದ್ವಿಗ್ನ ಪರಿಸ್ಥಿತಿ ಉಂಟಾಗಿದೆ. ಇರಾನ್ನ ಪ್ರತೀಕಾರ ದಾಳಿಗಳು ಮತ್ತು ಹಾರ್ಮುಜ್ ಜಲಸಂಧಿಯ ನಿರ್ಬಂಧ ಜಾಗತಿಕ ತೈಲ ಮಾರುಕಟ್ಟೆಯನ್ನು ಅಲುಗಾಡಿಸ್ತಾ ಇದೆ. ಮತ್ತೊಂದು ಕಡೆ ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು, ಇರಾನ್ ಮೇಲಿನ ದಾಳಿಗೆ ಭಾರೀ ಪ್ರತಿದಾಳಿ ನಡೆದಿರೋದು. ಇಸ್ರೇಲ್ ಮೇಲೆ ಇರಾನ್ ಭೀಕರ ದಾಳಿಯನ್ನು ನಡೆಸಿದೆ. ಕ್ಷಿಪಣಿ ದಾಳಿಯಿಂದ ಹೊತ್ತಿ ಉರಿದಿದೆ ಕಟ್ಟಡ. ಕೆಲ ಗಂಟೆಗಳ ಮುನ್ನ ನಡೆದಿರೋ ಡೆಡ್ಲಿ ಅಟ್ಯಾಕ್ ಇದು. ಸೆಂಟ್ರಲ್ ಇಸ್ರೇಲ್ ಮೇಲೆ ಕ್ಷಿಪಣಿ ಅಟ್ಯಾಕ್ ನಡೆದಿರೋದು. ಕೆಪಿಎಸ್ಸಿ ಮುಖ್ಯ ಪರೀಕ್ಷೆಯಲ್ಲಿ ಅಕ್ರಮ ಆರೋಪ ಹಿನ್ನೆಲೆ ವ್ಯಕ್ತಿತ್ವ ಪರೀಕ್ಷೆಯ ವೇಳಾಪಟ್ಟಿಯನ್ನು ವಾಪಸ್ ತೆಗೆದುಕೊಳ್ಳಲಾಗಿದೆ. ವ್ಯಕ್ತಿತ್ವ ಪರೀಕ್ಷೆಯ ವೇಳಾಪಟ್ಟಿಯನ್ನು ವಾಪಸ್ ಪಡೆದಿದೆ ಕೆಪಿಎಸ್ಸಿ. ಮಾರ್ಚ್ 23ರಿಂದ ಮೇ 4ರವರೆಗೆ ನಡೆಯಬೇಕಿದ್ದಂಥ ವ್ಯಕ್ತಿತ್ವ ಪರೀಕ್ಷೆ ಇದು. ಪರೀಕ್ಷೆಯನ್ನು ತಾತ್ಕಾಲಿಕವಾಗಿ ರದ್ದುಗೊಳಿಸಿದೆ ಕೆಪಿಎಸ್ಸಿ. ಒಂದೇ ಕೊಠಡಿಯಲ್ಲಿ 11ಕ್ಕೂ ಹೆಚ್ಚು ಅಭ್ಯರ್ಥಿಗಳು ಪಾಸ್ ಆಗಿದ್ದು. ಇನ್ನು ಈ ಬಗ್ಗೆ ನಿಮ್ಮ ನ್ಯೂಸ್ 18 ಸತತ ವರದಿಯನ್ನು ಮಾಡಿತ್ತು. ನ್ಯೂಸ್ 18 ಸತತ ವರದಿ ಬಳಿಕ ಕೆಪಿಎಸ್ಸಿಯಿಂದ ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ. 384 ಹುದ್ದೆಗಳ ನೇಮಕಾತಿ ಪರೀಕ್ಷೆಯಲ್ಲಿ ಒಂದೇ ಕೊಠಡಿಯ 11ಕ್ಕಿಂತ ಹೆಚ್ಚು ಅಭ್ಯರ್ಥಿಗಳು ಪಾಸ್ ಆರೋಪ. ಈ ಬಗ್ಗೆ ನಿರಂತರವಾಗಿ ವರದಿಯನ್ನು ಮಾಡಿತ್ತು ನಿಮ್ಮ ನ್ಯೂಸ್ 18 ಕನ್ನಡ. ವಿಧಾನಸಭೆಯಲ್ಲೂ ಈ ಬಗ್ಗೆ ಚರ್ಚೆಯಾಗಿತ್ತು. ಇದೀಗ ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ. ಈ ಬಗ್ಗೆ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಗತಿ ಶೆಟ್ಟಿ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರಗತಿ ಶೆಟ್ಟಿ, ವ್ಯಕ್ತಿತ್ವ ಪರೀಕ್ಷೆಯ ವೇಳಾಪಟ್ಟಿಯನ್ನು ಇದೀಗ ಕೆಪಿಎಸ್ಸಿ ವಾಪಸ್ ತೆಗೆದುಕೊಂಡಿದೆ. ನೆಕ್ಸ್ಟ್ ಪ್ರೋಸೆಸ್ ಹೇಗಿರುತ್ತೆ ಹಾಗಾದ್ರೆ? ಸುದೀಪ್, ಸದ್ಯಕ್ಕಂತೂ ಇದನ್ನ ಕಾದು ನೋಡ್ಬೇಕಾಗಿದೆ. ಯಾಕಂದ್ರೆ KS 384 ಗೆಜೆಟೆಡ್ ಪ್ರೊಬೇಷನರಿ ಹುದ್ದೆಗಳಿಗೆ ನಡೆದಿರುವಂತಹ ನೇಮಕಾತಿ ಪರೀಕ್ಷೆಯಲ್ಲಿ ಅಕ್ರಮ ಆಗಿದೆ ಅಂತ ಅಭ್ಯರ್ಥಿಗಳು ಎಳೆಯಾಗಿ ನ್ಯೂಸ್ 18 ಮುಂದೆ ಬಿಚ್ಚಿಟ್ಟಿದ್ರು. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಿದ್ಯಾರ್ಥಿಗಳ ಧ್ವನಿಯಾಗಿ ನ್ಯೂಸ್ 18 ಮೊದಲು ವರದಿಯನ್ನ ಪ್ರಸಾರ ಮಾಡುತ್ತೆ. ಸೊ ಪ್ರಸಾರ ಮಾಡಿದ ಬಳಿಕ ಕೆಪಿಎಸ್ಸಿ ಕಾರ್ಯದರ್ಶಿ ಕೂಡ ಇದಕ್ಕೆ ಸಂಬಂಧಪಟ್ಟ ಹಾಗೆ ಜ್ಯೋತಿಯವರು ಕೂಡ ಸ್ಪಷ್ಟನೆಯನ್ನ ಕೊಡ್ತಾರೆ. ಅಕ್ರಮ ಆಗಿಲ್ಲ ಅಂತ ಹೇಳ್ತಾರೆ. ಅದಾದ್ಮೇಲೆ ಈ ವಿಚಾರ ರಾಜಕೀಯ ಕೆಸರರ ಚಾಟಕ್ಕೆ ಕೂಡ ಸಾಕ್ಷಿ ಆಗುತ್ತೆ. ಅದಾದ್ಮೇಲೆ ಸದನದಲ್ಲೂ ಕೂಡ ಈ ವಿಚಾರ ಏನೋ ದೊಡ್ಡ ಮಟ್ಟದಲ್ಲಿ ಪ್ರಸ್ತಾಪ ಆಗುತ್ತೆ. ಸೊ ಈ ಎಲ್ಲ ಬೆಳವಣಿಗೆಯ ಮಧ್ಯ ಅಕ್ರಮ ನಡೆದಿದ್ರೂ ಕೂಡ ಮೈನ್ಸ್ ಇಂಟರ್ವ್ಯೂಗೆ ಅಂದ್ರೆ ಮೈನ್ಸ್ ಅರ್ಹ ಅಭ್ಯರ್ಥಿಗಳು ಯಾರಿರ್ತಾರೆ ಅವ್ರನ್ನ ಕೊನೆಯ ಹಂತಕ್ಕೆ ಅಂದ್ರೆ ವ್ಯಕ್ತಿತ್ವ ಪರೀಕ್ಷೆಗೆ ಅವ್ರನ್ನ ಒಂದಷ್ಟು ಜನ ಎಲಿಜಿಬಲ್ ಅಂತ ಏನ್ ಹೇಳಿದ್ರು, ಒಂದೇ ಕೊಠಡಿಯಲ್ಲಿ 15ಕ್ಕಿಂತ ಅಧಿಕ ಜನ ಅಭ್ಯರ್ಥಿಗಳು ಆಯ್ಕೆ ಆಗಿದ್ರು, ಇದ್ರಲ್ಲಿ ಅಕ್ರಮ ಆಗಿದೆ ಅನ್ನೋ ಆರೋಪ ಇದ್ರು ಕೂಡ ಅವ್ರನ್ನ ಏನ್ ಸೆಲೆಕ್ಟ್ ಮಾಡಿದ್ರು ಅಂತ ಹೇಳ್ತಾ ಇಷ್ಟೆಲ್ಲ ಗೊಂದಲಗಳಿದ್ರು ಕೂಡ ಒಂದಷ್ಟು ಇಂಟರ್ವ್ಯೂ ಅನ್ನ ಕರೆದಿರೋದಕ್ಕೆ ಸಾಕಷ್ಟು ಟೀಕೆ ವ್ಯಕ್ತ ಆಗಿತ್ತು. ಅದಾದ ಬೆನ್ನಲ್ಲೇ ನ್ಯೂಸ್ 18 ನಿರಂತರ ವರದಿಯ ಬೆನ್ನಲ್ಲೇ ಈಗ ಆ ಒಂದು ಎಕ್ಸಾಮ್ ಅನ್ನ ಇವಾಗ ಕ್ಯಾನ್ಸಲ್ ಮಾಡಿರುವಂತದ್ದು, ಇಂಟರ್ವ್ಯೂ ವೇಳಾಪಟ್ಟಿಯನ್ನ ರದ್ದು ಮಾಡಿರುವಂತದ್ದು. ಸುದೀಪ್, ಧನ್ಯವಾದ ಪ್ರಗತಿ ಶೆಟ್ಟಿ ಡೀಟೇಲ್ಸ್ಗೆ. ಕೊಲ್ಲಿ ರಾಷ್ಟ್ರಗಳಲ್ಲಿ ಯುದ್ಧ ನಿಂತಿಲ್ಲ. ಭಾರತದಲ್ಲಿ ಗ್ಯಾಸ್ ಸಿಲಿಂಡರ್ ಸಮಸ್ಯೆಗೂ ಕಡಿವಾಣ ಬೀಳ್ತಿಲ್ಲ. ವಾಣಿಜ್ಯ ಸಿಲಿಂಡರ್ಗಳ ಕೊರತೆಯಿಂದ ಹೋಟೆಲ್ಗಳು, ಪಿಜಿಗಳು, ಹಾಸ್ಟೆಲ್ ಊಟಕ್ಕೂ ಸಂಕಟ ಶುರುವಾಗಿದೆ. CNG ಸಿಗದೆ ಆಟೋ ಚಾಲಕರು ಪಡಬಾರದ ಪಾಡು ಪಡ್ತಿದ್ದಾರೆ. ಇನ್ನು ಗೃಹ ಬಳಕೆ ಸಿಲಿಂಡರ್ಗಳು ಸಮಯಕ್ಕೆ ಸರಿಯಾಗಿ ಸಿಗದೆ ಜನ ಏಜೆನ್ಸಿಗಳ ಮೇಲೆ ಗಲಾಟೆ ಮಾಡ್ತಿದ್ದಾರೆ. ಜನರ ಈ ಸಮಸ್ಯೆಗಳನ್ನು ಕಾಳಸಂತೆಕೋರರು ಬಂಡವಾಳ ಮಾಡಿಕೊಂಡು ಬ್ಲ್ಯಾಕ್ನಲ್ಲಿ ಸಿಲಿಂಡರ್ ಮಾರಾಟ ಮಾಡ್ತಿದ್ದಾರೆ. ಅಂಥವರ ವಿರುದ್ಧ ನ್ಯೂಸ್ 18 ಕೂಡ ಸಮರ ಸಾರಿದೆ. ನಾಳೆ ಅಥವಾ ನಾಡಿದ್ದು ಗ್ಯಾಸ್ ಸಿಗಲಿಲ್ಲ ಅಂತಂದ್ರೆ ನಾವು ಸ್ಟ್ರೇಟ್ ಅವೇ ಹೋಟೆಲ್ ಬಂದ್ ಮಾಡಬೇಕಾಗುತ್ತೆ. ಡೈಲಿ ಒಂದು 10-20 ಐಟಮ್ ಕೊಡ್ತಿದ್ದೇವೆ, ಈಗ ಒಂದು 2 ಐಟಮ್ ಅಷ್ಟೇ. ಒಂದು ವೇಳೆ ಆಟ ನಿಂತೋಗ್ಬಿಟ್ರೆ ನಾವು ಏನು ಮಾಡೋಣ? ಅದೇ ನಾವು ಹೆಂಡತಿ ಮಕ್ಕಳು ಕರ್ಕೊಂಡು ನ್ಯಾಣ ಹಾಕಬೇಕಾಗ್ತದೆ ಅಷ್ಟೇ.
ಇರಾನ್ ವರ್ಸಸ್ ಇಸ್ರೇಲ್ ಅಮೆರಿಕ ಯುದ್ಧದಿಂದಾಗಿ ಭಾರತದ ಮೇಲೆ ಅದರ ನೇರ ಪರಿಣಾಮ ಬಿದ್ದಿದೆ. ದೇಶದುದ್ದಕ್ಕೂ ಅಡುಗೆ ಅನಿಲದ ಅಭಾವ ಕಾಡುತ್ತಿದೆ. ರಾಜ್ಯದಲ್ಲೂ ಸಿಲಿಂಡರ್ಗಾಗಿ ಜನರು ಬೀದಿಗಿಳಿದಿದ್ದಾರೆ. ಏಜೆನ್ಸಿಗಳ ಮುಂದೆ ಕ್ಯೂ ನಿಂತಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆ ಕಡೂರಿನ ಏಜೆನ್ಸಿ ಮುಂದೆ ಜನ ಜಮಾಯಿಸಿದ್ದರು. ಆನ್ಲೈನ್ನಲ್ಲಿ ಸರ್ವರ್ ಸಮಸ್ಯೆ ಇದ್ದ ಕಾರಣಕ್ಕೆ ಏಜೆನ್ಸಿಗೆ ಬಂದಿದ್ದರು. ಬೆಂಗಳೂರಿನ ಶಿವಾಜಿನಗರದಲ್ಲಿ ಜನರು ಸಿಲಿಂಡರ್ಗಾಗಿ ಕಾದು ಕೂತಿದ್ದರು. ಖಾಲಿ ಸಿಲಿಂಡರ್ ಹಿಡ್ಕೊಂಡು ನಾ ಮುಂದು ತಾ ಮುಂದು ಅಂತ ಕ್ಯೂ ನಿಂತಿದ್ದರು. ವಿತರಕರೊಂದಿಗೆ ವಾಗ್ವಾದವೂ ನಡೆಯಿತು. ಕಲಬುರಗಿ ಜಿಲ್ಲೆ ಸೇಡಂಪಟ್ಟಣದ ವೆಂಕಟೇಶ್ವರ ಬಡಾವಣೆಯಲ್ಲೂ ಗ್ಯಾಸ್ಗಾಗಿ ಗ್ರಾಹಕರು ಕ್ಯೂ ನಿಂತಿದ್ದರು. ಸುಡುವ ಬಿಸಿಲಿನಲ್ಲೂ ಖಾಲಿ ಸಿಲಿಂಡರ್ ಇಟ್ಕೊಂಡು ಕಾದು ನಿಂತಿದ್ದರು. ಕೆಜಿಎಫ್ನಲ್ಲಿ ಆಟೋ ಎಲ್ಪಿಜಿಗಾಗಿ ಉದ್ದುದ್ದ ಕ್ಯೂ ಇತ್ತು. ರಸ್ತೆ ಪಕ್ಕದಲ್ಲಿ ಕಿಲೋಮೀಟರ್ವರೆಗೂ ಆಟೋಗಳು ಕ್ಯೂ ಇತ್ತು. ಚಾಮರಾಜನಗರದಲ್ಲಿರುವ ಆಟೋ ಗ್ಯಾಸ್ ಬಂಕ್ಗಳು ಬಂದಾಗಿವೆ. ಗ್ಯಾಸ್ ತುಂಬಿಸಲು ಚಾಲಕರು ಪರದಾಡುತ್ತಿದ್ದಾರೆ. ಏನಾಗಿದೆ ಅಂದರೆ ಬೆಳಗ್ಗೆ ಎದ್ದರೆ ಇದನ್ನೇ ನಮ್ಗೆ ಜೀವನ ಮಾಡೋದು ನಾವು, ಬೇರೆ ಇನ್ಯಾವುದೂ ಜೀವನ ಮಾಡ್ತಾ ಇಲ್ಲ. ಇದು ಬೇಕು ನಮಗೆ. ಈಗ ಅವ್ರು ಯಾವಾಗ ಪರಿಹರಿಸ್ತಾರೋ ಗೊತ್ತಿಲ್ಲ ನಮಗೆ. ಈಗ ನಮ್ಗೆ ಗ್ಯಾಸಿಂದ ಇಲ್ದೋದ್ರಿಂದ ಎಷ್ಟು ತೊಂದರೆಗಳಾಯ್ತದೆ ಅಂದರೆ ತುಂಬ ತೊಂದರೆಗಳಾಯ್ತದೆ. ಯಾಕಂದರೆ ಬೆಳಗಿನ ಸಾಯಂಕಾಲ ಇದರಲ್ಲೇ ಜೀವನ ಮಾಡ್ತೀವಿ ನಾವು. ಒಂದು ವೇಳೆ ಆಟ ನಿಂತೋಗ್ಬಿಟ್ರೆ ನಾವು ಏನು ಮಾಡೋಣ? ಅದೇ ನಾವು ಹೆಂಡತಿ ಮಕ್ಳು ಕರ್ಕೊಂಡು ನ್ಯಾಣ ಹಾಕಬೇಕಾಯ್ತದೆ ಅಷ್ಟೇ. ಇನ್ನು ಹೋಟೆಲ್ ಉದ್ಯಮದ ಮೇಲೂ ಗ್ಯಾಸ್ ಅಭಾವದ ನೇರ ಹೊಡೆತ ಬಿದ್ದಿದೆ. ಚಿಕ್ಕೋಡಿಯ ಹೋಟೆಲ್ ಮಾಲೀಕರೊಬ್ಬರು ಮೆನು ಕಡಿತ ಮಾಡಿದ್ದಾರೆ. ಗ್ಯಾಸ್ ಸಿಗದೆ ಹೋದ್ರೆ ಹೋಟೆಲನ್ನೇ ಬಂದ್ ಮಾಡಲು ನಿರ್ಧರಿಸಿದ್ದಾರೆ. ನಮ್ದು ಒಂದು ಬೇಡಿಕೆ ಅಂತಂದರೆ ಗ್ಯಾಸ್ ಎಷ್ಟು ಈಸಿ ನಮಗೆ ಅವೈಲೇಬಲ್ ಆಗುತ್ತೋ ಹೋಟೆಲ್ ರನ್ ಮಾಡೋಕ್ಕೂ ನಮ್ಗೆ ಅಷ್ಟು ಅನುಕೂಲ ಆಗುತ್ತೆ. ಇಲ್ಲ ಅಂತಂದರೆ ನಾವು ಬೇರೆ ಡಿಸಿಷನ್ ಏನು ಮಾಡೋಕ್ಕಾಗಲ್ಲ. ಇನ್ನು ನಾಳೆ ಅಥವಾ ನಾಡಿದ್ದು ಗ್ಯಾಸ್ ಸಿಗಲಿಲ್ಲ ಅಂತಂದರೆ ನಾವು ಸ್ಟ್ರೇಟ್ ಅವೇ ಹೋಟೆಲ್ ಬಂದ್ ಮಾಡಬೇಕಾಗುತ್ತೆ. ಇದು ಬಿಟ್ಟರೆ ಬೇರೆ ಮಾತ್ರ ಏನೂ ಪರ್ಯಾಯನೇ ಇಲ್ಲ. ಬೆಂಗಳೂರಿನ ಪ್ರತಿಷ್ಠಿತ ಹೋಟೆಲ್ಗಳಿಗೂ ಗ್ಯಾಸ್ ಟ್ರಿಕ್ ಕಾಡುತ್ತಿದೆ. ತಾತ್ಕಾಲಿಕವಾಗಿ ಕೆಲವು ಫುಡ್ ಐಟಂಗಳನ್ನು ಕೈಬಿಟ್ಟಿದೆ ಎಂಪೈರ್ ಹೋಟೆಲ್. ನಾನ್ ವೆಜ್ ಪ್ರಿಯರಿಗೆ ಬಿಸಿ ತಟ್ಟಿದ್ದು, ಹೆಚ್ಚು ಗ್ಯಾಸ್ ಬಳಕೆಯಾಗುವ ಆಹಾರ ಪದಾರ್ಥಗಳಿಗೆ ಬ್ರೇಕ್ ಹಾಕಲಾಗಿದೆ. ಮೆನು ರಿಡಕ್ಷನ್ ಮಾಡಿದ್ದೀವಿ. ಆಲ್ಮೋಸ್ಟ್ ಒಂದು 100 ಐಟಮ್ಸ್ ಇದ್ದರೆ ವಿವ್ ಕಮ್ ಡೌನ್ ಟು ಅಬೌಟ್ 15 ಐಟಮ್ಸ್. ಅದರಲ್ಲಿ ಮೇನ್ ಫೋಕಸ್ ನಮ್ಮ ರೈಸ್ ಐಟಮ್ಸು, ಗ್ರೇವಿ ಐಟಮ್ಸು, ನಮ್ಮ ತಂದೂರಿ ಐಟಮ್ಸ್. ಯಾಕೆ ತಂದೂರಿಗೆ ನಾವು ಗ್ಯಾಸ್ ಯೂಸ್ ಮಾಡಲ್ಲ, ಚಾರ್ಕೋಲೇ ಯೂಸ್ ಮಾಡೋದು. ಬಟ್ ಮೆಜಾರಿಟಿ ರೆಸ್ಟೋರೆಂಟ್ಸು ಸಿಟಿ ಒಳಗಡೆ ಮೋರ್-ಓ-ಲೆಸ್ ಕ್ರಂಚ್ ಇದೆ, ಗ್ಯಾಸ್ ಶಾರ್ಟೇಜ್ ಇದೆ. ಧಾರವಾಡದಲ್ಲಿ ಗ್ಯಾಸ್ ಸಿಗದೆ ಪಿಜಿಗಳಲ್ಲಿ ಮೆನು ಬದಲಿಸಲಾಗಿದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿಯಲ್ಲಿರುವವರು, ಕಾಲೇಜುಗಳಿಗೆ ಹೋಗುವವರಿಗೂ ತೊಂದರೆ ಎದುರಾಗಿದೆ. ಪಿಜಿಗಳಿಗೆ ಗ್ಯಾಸ್ ಕೊಡಿ ಎಂಬ ಬೇಡಿಕೆ ಹೆಚ್ಚಾಗಿದೆ. ಸೊ ಇವಾಗೇನಾಗಿದೆ ಅಂದರೆ ಸಿಲಿಂಡರ್ನೇ ಸಿಗ್ತಾ ಇಲ್ಲ. ಸೊ ಸಿಲಿಂಡರ್ ಸಿಗ್ತಾ ಇಲ್ಲ ಅಂದರೆ ನಾವು ಇವಾಗೇನು ಮಾಡಿದ್ದೀವಿ, ಪೂರಿ ಆಗಲಿ ಇಡ್ಲಿ ಆಗಲಿ, ವಡೆ ಐಟಮ್ ಏನು ಐಟಮ್ಸ್ ಇರ್ಬೋದು, ಮತ್ತು ದೋಸೆ ಇರ್ಬೋದು. ಸೊ ಯಾಕಂದ್ರೆ ಸಿಲಿಂಡರ್ ಜಾಸ್ತಿ ಯೂಸೇಜ್ ಹೋಗುತ್ತಲ್ವ, ಸೊ ಅದನ್ನು ನಾವು ಬಿಟ್ಬಿಟ್ಟಿದ್ದೀವಿ ಇವಾಗ. ಸೊ ಮಕ್ಕಳಿಗೆ ಇವಾಗ ಇನ್ನೊಂದೇನಾಗಿದೆ, ರೈಸ್ ಐಟಮು ಮತ್ತು ಸಾಂಬಾರು ಪಲ್ಯ ಅಷ್ಟೇ ಕೊಡಬೇಕು. ಗ್ಯಾಸ್ ಒಲೆ ಜಾಗಕ್ಕೆ ಬಂತು ಸೌದೆ ಒಲೆ. ಹೋಟೆಲ್ಗಳ ಮೇಲ್ಛಾವಣಿಗಳೇ ಕಿಚನ್. ಉಡುಪಿಯಲ್ಲಿ ಹೋಟೆಲ್ನ ಮೇಲ್ಛಾವಣಿಯೇ ಇದೀಗ ಕಿಚನ್ ಆಗಿದೆ. ಸ್ಟಾರ್ ಹೋಟೆಲ್ಗಳ ಮೇಲ್ಛಾವಣಿಗಳ ಮೇಲೆ ಸೌದೆ ಒಲೆ ಹೂಡಿಕೊಂಡು ಅಡುಗೆ ಮಾಡಲಾಗ್ತಿದೆ. ಸ್ಟಾರ್ ಹೋಟೆಲ್ ಶೆಫ್ಗಳೇ ಈಗ ಸೌದೆ ಒಲೆ ಅಡುಗೆ ಮಾಡುತ್ತಿದ್ದಾರೆ. ಯಾರ್ಯಾರು ಬರ್ತಾರೆ ಊಟಕ್ಕೆ ಅವರಿಗೆ ಬೇಕಾದ ಮೆನು ಸಿಗಲ್ಲ. ಅಂದರೆ ಕಂಪ್ಲೀಟು ಏನು ಮೆನು ನಾವು ಫುಲ್ ಮೆನು ಕೊಟ್ಟು ಆರ್ಡರ್ಸ್ ತೊಗೊಳ್ತಿದ್ವಿ, ಅದು ಆರ್ಡರ್ಸ್ ನಿಲ್ಲಿಸ್ಬೇಕಾಗುತ್ತೆ. ಸ್ಪೆಸಿಫಿಕ್ ಆಗಿ ಪರ್ಟಿಕ್ಯುಲರ್ ಏನೇನು ಐಟಮ್ ಕೊಡ್ಬೋದು ನಾವು ಆ ಐಟಮ್ ಮಾತ್ರ ಕೊಡ್ತಾ ಇದ್ದೀವಿ. ದಾವಣಗೆರೆಯಲ್ಲಿ 3 ಸ್ಟಾರ್ ಹೋಟೆಲ್ಗಳಿಗೂ ಗ್ಯಾಸ್ ಇಲ್ಲದ ಕಾರಣಕ್ಕೆ ವರಾಂಡದಲ್ಲಿ ಸೌದೆ ಒಲೆ ಹಾಕೊಂಡು ಅಡುಗೆ ಮಾಡುತ್ತಿದ್ದಾರೆ. ಆದರೆ ಗ್ಯಾಸ್ನಲ್ಲಿ ಅಡುಗೆ ಮಾಡುತ್ತಿದ್ದ ಭಟ್ಟರು ಇದೀಗ ಸೌದೆ ಒಲೆಗೆ ಒಗ್ಗಿಕೊಳ್ಳೋದೇ ಕಷ್ಟವಾಗ್ತಿದೆ. ಸಾಕಷ್ಟು ಜಾಗ ಇದೆ, ವಿಶಾಲವಾದ ಜಾಗ ಇದೆ. ನಮಗೆ ಕಟಿಯೋದು ಸವಲತ್ತಿದೆ, ಮೊಟ್ಟೆಗಳಿದಾವೆ, ಕಾಯಿ ಒಡೆದೋದು ಅಷ್ಟು ನಮಗೆ ರಾ ಮೆಟೀರಿಯಲ್ ಅದಕ್ಕೆಲ್ಲ ಸಿಗುತ್ತೆ. ಇದನ್ನು ಮಾಡೋರಲ್ಲ, ಪ್ರಿಪರೇಷನ್ ಮಾಡೋರು ಕುಕ್ಕುಗಳು, ಅವ್ರಿಗೆ ಸ್ವಲ್ಪ ಇದು ಕಷ್ಟ ಅನ್ನಿಸ್ತದೆ. ಅವ್ರು ಅದಕ್ಕೆ ಹೊಂದ್ಕೊಂಡಿದಾರಲ್ಲ, ಈಗ ಬದಲಾವಣೆ ಮಾಡ್ಕೋಬೇಕು ಅವರು. ಹಂಗಾಗಿ ಅವ್ರಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ಇದು ರಾಯಚೂರಿನಲ್ಲಿ ಲಾಕ್ಡೌನ್ ದಿನಗಳ ಸ್ಥಿತಿ ಎದುರಾಗಿದೆ ಅಂತಾರೆ ಮಾಲೀಕರು. ಹೋಟೆಲ್ ಸಿಬ್ಬಂದಿಗೂ ಸಂಬಳ ಕೊಡಲಾಗದ ಸ್ಥಿತಿ. ಸೌದೆ ಒಲೆ ಬಳಸಿಕೊಂಡು ಅಡುಗೆ ಮಾಡುತ್ತಿದ್ದರೂ ಜನರಿಗೆ ಬೇಕಾದ ತಿಂಡಿ ಊಟ ಕೊಡಲಾಗ್ತಿಲ್ಲ. ಈಗ ಇಡ್ಲಿ ಮತ್ತು ರೈಸ್ ಐಟಮ್ 2 ಇಟ್ಕೊಂಡಿದ್ದೀವಿ. ಹತ್ತತ್ರ ಇದು ಒಂದು ಅಧಿಕೃತ ಲಾಕ್ಡೌನ್ ಆದಂಗೆ ಆಗಿದೆ. ಜನ ಬರ್ತಾ ಇದ್ದಾರೆ. ಅವಾಗ ಜನ ಇದ್ದಿಲ್ಲ, ನಾವು ಇದು ಮಾಡ್ತೀವಿ. ಜನ ಇದ್ರೂ ಈಗೇನು ಕೊಡೋಕ್ಕಾಗದ ಪರಿಸ್ಥಿತಿ ಬಂದಿದೆ.
ಹೀಗೆ ಸೌದೆ ಬಳಕೆ ಹೆಚ್ಚುತ್ತಿರುವಾಗಲೇ ಸೌದೆಯನ್ನೇ ಬಂಡವಾಳ ಮಾಡಿಕೊಂಡಿರುವ ವ್ಯಾಪಾರಿಗಳು ಸೌದೆ ಬೆಲೆ ಏರಿಸಿದ್ದಾರೆ. ಟನ್ಗೆ 2,500 ಕೊಡಬೇಕಿದ್ದ ಜಾಗದಲ್ಲೇ ಇದೀಗ 5,000 to 10,000 ಕೊಡಬೇಕಾಗಿದೆ. 50% ಈಗ ಮಾಡ್ತಾ ಇದೀವಿ. 100% ಐಟಮ್ ಅಲ್ಲಿ 50% ಮಾಡಿದೀವಿ ನಾವು. ಅದರಲ್ಲಿ ಎಲ್ಲ ಕಡಿತ ಮಾಡಿಬಿಟ್ಟಿದೀವಿ ಐಟಮ್ ಎಲ್ಲ. ಸೌದೆಯನ್ನು ಸ್ವಲ್ಪ ಡಿಮ್ಯಾಂಡ್ ಆಗ್ತಾ ಇದೆ ಇವಾಗ. ಸೌದೆ ನಾವು ಈಗ 4,000 5,000 ತಗೋಬರೋದು ಈಗ 5,000 10,000 12,000 ಅಂತಾರೆ ಇವಾಗ. ಹಾಸನದ ಹಾಸ್ಟೆಲ್ಗಳಲ್ಲಿ ಸೌದೆ ಒಲೆಯಲ್ಲಿ ಅಡುಗೆ ಮಾಡಲಾಗ್ತಿದೆ. ಗ್ಯಾಸ್ ಹೊಂದಿಸಲು ಹಾಸ್ಟೆಲ್ ವಾರ್ಡನ್ ಪರದಾಡುವಂತಾಗಿದೆ. ಪುತ್ತೂರಿನ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಗ್ಯಾಸ್ ಸಮಸ್ಯೆ ಎದುರಾಗಿದ್ದು ಕಟ್ಟಿಗೆ ಸಂಗ್ರಹಿಸಿಕೊಳ್ಳಲಾಗ್ತಿದೆ. ಏಪ್ರಿಲ್ನಲ್ಲಿ ನಡೆಯಲಿರುವ ವಾರ್ಷಿಕ ಜಾತ್ರೋತ್ಸವದ ಹಿನ್ನೆಲೆಯಲ್ಲಿ ಈಗಾಗಲೇ ಸೌದೆ ಸಂಗ್ರಹ ಕಾರ್ಯ ನಡೆಯುತ್ತಿದೆ. ಈಗ ಯುದ್ಧದಿಂದಾಗಿ ನಮಗೆ ಗ್ಯಾಸ್ ಸಿಲಿಂಡರ್ ಬೆಲೆ ಗ್ಯಾಸ್ ಸಿಲಿಂಡರ್ ಸಿಕ್ಕುವುದಿಲ್ಲ ಅಡಿಗೆಗೆ. ಇವತ್ತು ನಮ್ಮ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ನಾವು ಒಲೆಯ ವ್ಯವಸ್ಥೆ, ಕಟ್ಟಿಗೆ ಒಲೆಯ ವ್ಯವಸ್ಥೆಯನ್ನು ಮಾಡಿ 2 ಲೋಡ್ ಸೌದೆಯನ್ನು ನನ್ನ ಮನೆಯಿಂದ ಒಡೆದ ಸೌದೆಯನ್ನು ತಂದಿದ್ದೇನೆ. ಕಳ್ಳರು ಕಾಳಸಂತೆಕೋರರ ಕಾಟ, ಸಿಲಿಂಡರ್ ಕಾಪಾಡಿಕೊಳ್ಳುವುದೇ ಸವಾಲು. ಗ್ಯಾಸ್ ಅಭಾವ ಸೃಷ್ಟಿ ಆಗುತ್ತಲೇ ಇದೀಗ ಮನೆಗಳಿಗೆ ಸಪ್ಲೈ ಮಾಡುವಾಗ ಸಿಲಿಂಡರ್ಗಳನ್ನೇ ಕದಿಯುವ ಕೆಲಸ ಆಗ್ತಿದೆ. ಆಟೋದಲ್ಲಿದ್ದ 3 ಸಿಲಿಂಡರ್ ಕದ್ದು ಪರಾರಿಯಾಗಿರುವ ಘಟನೆ ಬೆಂಗಳೂರಿನ ಶ್ರೀರಾಂಪುರದ ಬಳಿ ನಡೆದಿದೆ. ಇದು ಶ್ರೀರಾಂಪುರ ಡೆಲಿವರಿ ಆಟೋದಲ್ಲಿ ಹೋಗ್ತಾರೆ, ಸಿವಿಲ್ ಆಟೋದಲ್ಲಿ ಹೋಗ್ತಾರಲ್ವಾ. ಸಿಲಿಂಡರ್ ತಾವಾಗಿ ಮನೆಗೆ ಸಪ್ಲೈ ಮಾಡೋಕೆ ಹೋಗಿದ್ದಾನೆ. ಅಲ್ಲಿ ಸಪ್ಲೈ ಮಾಡೋಕೆ ಹೋಗ್ತವ ಇವ್ರೇನು ಮಾಡೋರೆ 3 ಸಿಲಿಂಡರ್ ಎತ್ಕೊಬಿಟ್ಟಾರೆ ಯಾರ ಕೆಳಗಿಂದ. ಅವಾಗ ಹುಡುಗ ಬಂದು ಹತ್ಕೊಂಡು ಬಂದು ಈ ಥರ ಹಿಂಗಾಗೋಯ್ತು ಅಂತ ಅಂದ್ಬಿಟ್ಟು ಇದು ಮಾಡಿ. ನ್ಯೂಸ್ 18 ಕನ್ನಡ ಕೂಡ ಕಾಳಸಂತೆಕೋರರ ವಿರುದ್ಧ ಸಮರ ಸಾರಿದೆ. ಗ್ಯಾಸ್, ಪೆಟ್ರೋಲ್, ಅಡುಗೆ ಎಣ್ಣೆ ಅನಧಿಕೃತವಾಗಿ ಸ್ಟಾಕ್ ಮಾಡ್ತಿದ್ದಾರೆ. ಕಾಳಸಂತೆಯಲ್ಲಿ ಮಾರಾಟ ಮಾಡ್ತಿದ್ದಾರೆ. ಕೃತಕ ಅಭಾವ ಸೃಷ್ಟಿ ಮಾಡ್ತಿದ್ದಾರೆ. ಅಕ್ರಮ ವೀರರ ವಿರುದ್ಧ ನ್ಯೂಸ್ 18 ಸಮರ. ವಿಡಿಯೋ ಮಾಡಿ 6304 923023ಕ್ಕೆ ಕಳುಹಿಸಿ. ಬನ್ನಿ ಕಾಳಸಂತೆಕೋರರಿಗೆ ಬ್ರೇಕ್ ಹಾಕೋಣ. ಇದು ನ್ಯೂಸ್ 18 ಕಳಕಳಿ. ನ್ಯೂಸ್ 18 ಕನ್ನಡ ಕ್ಯಾಂಪೇನ್ ಮಾಡುತ್ತಲೇ ಹಲವು ಕಡೆ ಸಿಲಿಂಡರ್ ಕಾಳಸಂತೆಕೋರರು ಪೊಲೀಸರು ಹಾಗೂ ಆಹಾರ ಇಲಾಖೆ ಅಧಿಕಾರಿಗಳ ಬಲೆಗೆ ಬೀಳುತ್ತಿದ್ದಾರೆ. ಕೋಲಾರದ ನರಸಾಪುರ, ವೇಮಗಲ್ನಲ್ಲಿ ರೀಫಿಲ್ಲಿಂಗ್ ದಂಧೆಯೇ